ಅಷ್ಟಕ್ಕೂ ನಾನೇನು ಪೂರ್ತಿ ಕುಡಿಯಲ್ವಲ್ಲ, ನೆಪಕ್ಕೆ ಮಾತ್ರ ಕುಡಿಯೋದು. ನನಗೆ ಸ್ವಲ್ಪ ನೋವಾದರೂ ನಾನು ತಡ್ಕೋತೀನಿ. ಅಲ್ಲ, ಇದನ್ನು ಕುಡಿದ್ರೆ ಏನಾಗುತ್ತೆ? ಜೀವ ಹೋಗ್ಬಿಡುತ್ತಾ? ಇಲ್ಲ ಅಣ್ಣ, ಜೀವ ಹೋಗಲ್ಲ, ಆದರೆ ಜೀವ ಹೋಗಷ್ಟು ಹೊಟ್ಟೆ ನೋವು ಬರುತ್ತೆ. ಆ ನೋವನ್ನು ನಾವು ತಡ್ಕೋಬೋದು, ಆದರೆ ಮಲ್ಲಿ ಈಗಿರೋ ಪರಿಸ್ಥಿತಿಯಲ್ಲಿ ಆ ನೋವನ್ನು ತಡ್ಕೊಳಕ್ಕಾಗಲ್ಲ. ವಿಲ ಅಂತ ಒದ್ದಾಡ್ತಾಳೆ. ಆಗ ನಾವು ಅವಳನ್ನ ಹಾಸ್ಪಿಟಲ್ಗೆ ಸೇರಿಸ್ತೀವಿ. ಆಸ್ಪತ್ರೆಯಲ್ಲಿ ಡಾಕ್ಟರ್ ಬರ್ತಾರೆ, ಟೆಸ್ಟ್ ಮಾಡ್ತಾರೆ, 4 ದಿನ ICUಲಿ ಇಟ್ಕೋತಾರೆ, ಆಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ, ಮನೆಗೆ ಕಳಿಸ್ತಾಳೆ. ಮಲ್ಲಿ ಮನೆಗೆ ಬರುವಳು. ಇಷ್ಟೆಲ್ಲ ಮಾಡೋದಕ್ಕೆ ಇಷ್ಟೊಂದು ಬಿಲ್ಡಪ್ ಬೇಕಾ? ಅಣ್ಣ, ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ? ಹಾಸ್ಪಿಟಲಲ್ಲಿ ಸೇರಿಸಿದ ತಕ್ಷಣ ಸ್ಟೋರಿ ಅಲ್ಲೇ ಎಂಡ್ ಆಗಲ್ಲ. ಅಸಲಿ ಸ್ಟೋರಿ ಶುರು ಆಗದೆ ಅಲ್ಲಿ. ಮಲ್ಲಿ ಹಾಸ್ಪಿಟಲ್ಗೆ ಹೋಗಿದ ಮೇಲೆ ಅಲ್ಲಿ ಅವಳನ್ನ ಚೆಕ್ ಮಾಡೋ ಡಾಕ್ಟರ್ ನಮ್ಮ ಕಡೆಯವರಾಗಿರ್ತಾರೆ. ಆಲ್ರೆಡಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ. ಅವಳು ಅಡ್ಮಿಟ್ ಆದಮೇಲೆ ಏನು ಮಾಡಬೇಕು ಅಂತ ನಾನು ಡಾಕ್ಟ್ರ್ ಹತ್ರ ಆಗಲೇ ಹೇಳಿದ್ದೀನಿ. ಅವಳಿನ ಮೇಲೆ ಜೀವಂತ ಶವವಾಗಿರ್ತಾಳೆ, ಇದ್ರೂ ಇಲ್ಲದೇ ಇರೋ ಆಗಿರ್ತಾಳೆ. ಅಲ್ಲ ಸಿಸ್ಟರ್, ಸ್ವಲ್ಪ ಅರ್ಥ ಆಯಿತು, ಪೂರ್ತಿ ಅರ್ಥ ಆಗಿಲ್ಲ. ನಾನು ಅವಳನ್ನ ಪರ್ಮನೆಂಟಾಗಿ ಕೋಮಾಗೆ ಕಳಿಸಿ ಅಂತ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅವ್ರು ಹಾಗೆ ಮಾಡ್ತಾರೆ. ಅಲ್ಲಿಗೆ ಅವಳಿಂದ ಮುಕ್ತಿ ಸಿಗತ್ತೆ. ಅವಳಿಗೆ ನಾವೇ ಏನೋ ಮಾಡಿದ್ದೀವಿ ಅನ್ನೋ ಅಪವಾದನೂ ಬರಲ್ಲ. ಎಲ್ಲನೂ ಮಾಡಬೇಕು, ಆದರೆ ಏನು ಮಾಡದಿರೋ ಥರ ಇರಬೇಕು. ಚೆನ್ನಾಗಿದೆ, ಚೆನ್ನಾಗಿದೆ, ಐಡಿಯಾ ಸೂಪರ್ ಆಗಿದೆ. ಇರು, ಹಾಲು ತಗೊಂಡ್ಬರ್ತೀನಿ. ಈ ಸಲ ನೀನದು ಹೇಗೆ ಬಚಾವಾಗ್ತೀಯ ಅಂತ ನಾನು ನೋಡ್ತೀನಿ. ಭೂಮಿಕಾ, 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 ಹಲೋ ಅಪರ್ಣ. ಆನಂದ್, ಏನಾಯ್ತು? ಭೂಮಿಕಾ ಸಿಕ್ಕಿದ್ಲಾ? ಸಿಕ್ಕಿಲ್ಲ ಅಪರ್ಣ. ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನೇ ಫೋನ್ ಮಾಡಿ ಹೇಳ್ತೀನಿ. ಓಕೆ, ಬಾಯ್. ಯಾವುದು ಅನ್ನೋ ನಂಬರ್, ಮಾತಾಡು. ಹಲೋ ಹಲೋ ದಣೇರ, ನಾನೇ ಕೆಂಚಪ್ಪ. ಇದು ನನ್ನ ಹೊಸ ನಂಬರು. ನಿಂತವಿಲ್ಲ ಅನ್ನಿಸ್ತೈತೆ, ಅದಕ್ಕೆ ಮಡಿಕಳಿ. ಈಗ ಯಾಕೋ ಫೋನ್ ಮಾಡಿದ್ಯಾ? ನಾನು ಟೆನ್ಷನ್ ಇದ್ದೀನಿ, ಫೋನ್ ಇಡ. ಯಾಕೆ ದಣೇರ ಟೆನ್ಷನ್ನು? ಅಯ್ಯೋ ಪಾಪ, ನಿಮ್ಮ ಮನೆಯವರು ಕಳೆದೋಗಿದ್ದಾರಾ? ನೀನೇ ನಾ ಭೂಮಿಕಾನ್ ಕರ್ಕೊಂಡೋಗಿರೋದು. ಹ್ಞೂ ದಣಿ, ನಾನೇಯ ಕರ್ಕೊಂಬಂದಿಲ್ಲ, ಅನಾಮತ ಗೆತಾಕೊಂಬಂದಿವ್ನಿ. ಏಯ್, ತಪ್ಪಾಡ್ತಾ ಇದೆಯಾ ಕೆಂಚ? ಭೂಮಿಕಾ ಅವ್ರಿಗೆ ಏನಾದರೂ ಆದ್ರೆ ನಾನು ಮಾತ್ರ ನೀನು ಸುಮ್ಮನೆ ಬಿಡಲ್ಲ. ಎಲ್ಲ ಇದ್ರು ಹುಡ್ಕೊಂಬರ್ತೀನಿ. ಅದಷ್ಟು ಸುಲಭ ಅನ್ಕೊಂಡ್ರದಣಿ. ಪ್ರಪಂಚ ಬೋ ವಿಶಾಲವಾಗದೆ.
ನನ್ನ ಹುಡುಕೋದು ತುಂಬಾ ಕಷ್ಟ ಆಯ್ತದೆ ನೋಡಿ. ನೀವು ನನ್ನ ಎದುರಾಕೊಂಡ್ರೆ ನಿಮ್ಮ ಹೆಂಡ್ರು ಈಗಾಗ್ಲೇ ಸಾವು ಹತ್ರ ಆಯ್ತಾ ಅವಳೆ. ಆಮೇಲೆ ಸತ್ತೇ ಹೋಗ್ತಾಳೆ. ನೀವು ಹಿಂಗೆ ಆಟ ಆಡೋದು ಬಿಟ್ಬಿಟ್ಟು ನಾನು ಹೇಳ್ದಂಗೆ ಕೇಳಿ. ಸಾಹೇಬ್ರೆ, ನಿಮ್ಗಿನ್ನೂ 2 ಗಂಟೆ ಟೈಮ್ ಐತೆ. ಅಷ್ಟರೊಳಗೆ ನಾನು ಕೇಳಿದಷ್ಟು ಹಣನ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಿಮ್ಗೆ ಹೆಂಡತಿ ಅಷ್ಟೇ ಸ್ಮೂತ್ ಆಗಿ ನಿಮಗೆ ಟ್ರಾನ್ಸ್ಫರ್ ಆಗ್ತಾಳೆ. ಇಲ್ಲ ಅಂದ್ರೆ ಆ ದೇವಲೋಕಕ್ಕೆ ಪಾರ್ಸಲ್ ಮಾಡ್ಬೇಕಾಯ್ತದೆ. ನಾನು ಆಮೇಲೆ ಇದನ್ನ ಹೇಳಲಿಲ್ಲ ಅಂತ ಮಾತ್ರ ನೀವು ನನಗೆ ಹೇಳ್ಬೇಡಿ, ಮೊದಲೇ ಹೇಳಿ ಕೇಳ್ಕೊಳ್ಳಿ. ಹಾ, ಎಷ್ಟು ಬೇಕೋ ನಿನ್ ದುಡ್ಡು? ಜಾಸ್ತಿ ಏನು ಬೇಡ ಸಾಹೇಬ್ರೆ, ನಾನು ದುರಾಸೆ ಮನ್ಸ ಅಲ್ಲ. 2 ಜೊತೆಗೆ 7-0 ಹಾಕ್ಬಿಡಿ ಸಾಕು. ಏಯ್, ನಿನ್ನ ಅಕೌಂಟ್ ನಂಬರ್ ಕಳ್ಸು, ಟ್ರಾನ್ಸ್ಫರ್ ಮಾಡಿಸ್ತೀನಿ. ನೋಡ ಕೆಂಚ, ಭೂಮಿಕಾರ್ ಒಂದು ಸಣ್ಣ ಗಾಯ ಆದ್ರೂ ನಾನ್ ಮಾತ್ರ ನೀನ್ ಸುಮ್ಮನೆ ಬಿಡಲ್ಲ. ಅಯ್ಯಯ್ಯೋ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಸಾಹೇಬ್ರೆ. ಹಾ ಸಾಹೇಬ್ರೆ, ಇನ್ನೊಂದು ವಿಷಯ, ನೀವು ಬುದ್ಧಿ ಉಪಯೋಗಿಸ್ಬಿಟ್ಟು ಪೊಲೀಸ್ ತೋಟಕ್ಕೆ ಮಾತ್ರ ಹೋಗ್ಬಾರ್ದು. ಹಂಗೇಂದ್ರು ಹೋದ್ರೆ ನಾನ್ ಬೇಕಾದ್ರೆ ಸಿಕ್ಕಿದ್ರು ಸಿಕ್ಬಿಟ್ಟನು, ಆದ್ರೆ ನಿಮ್ ಹೆಂಡ್ರು ಮಾತ್ರ ಜೀವಂತವಾಗಿ ನಿಮ್ ಕೈ ಸಿಗಾಕಿಲ್ಲ. ಅವಳನ್ನ ಮಣ್ಣು ಮಾಡ್ಬಿಟ್ಟೆ ನಾನು ಪೊಲೀಸ್ನವ್ರ ಕೈಗೆ ಸಿಗಾಕೊಳ್ಳೋದು, ನೆನಪಿರ್ಲಿ. ಗೆಳೆಯ ಗೆಳೆಯ, ಇವನು ದೊಡ್ಡ ಬೆದರಿಕೆಗೆಲ್ಲ ನಾವು ಹೆದರ್ಬಾರ್ದು ಕಣ.